Every journey begins with a spark, a thought that turns into a moment. Some evenings just feel different, like the road itself is calling. Two friends, one plan, and endless memories waiting ahead. The wind feels new, the sky feels wide, and the world feels alive again. It's not about the destination, it's about the drive, the vibe, and the silence between the laughs. Tumakuru, the land of hills, temples, and timeless heritage. Known as the coconut city of Karnataka, it is a place where tradition stands tall and celebrations carry the soul of its people. As Dasara arrives, Tumakuru glows with devotion and joy, its streets filled with music, lights, and culture. And this year, we, the Wrong Engineers, bring you the festival like never before. Join us as we capture the colors, the moments, and the spirit of victory. Welcome to the Dasara vlog episode of Tumakuru by the Wrong Engineers. ಇದು ತುಮಕೂರಿನ ದಸರಾ. ಕೇವಲ ಹಬ್ಬ ಅಲ್ಲ, ಇದು ಒಂದು ಭಾವನೆ. ಇಲ್ಲಿ ಬೆಳಕು ಮಾತನಾಡುತ್ತದೆ, ಭಕ್ತಿಯು ನೃತ್ಯ ಮಾಡುತ್ತದೆ. ಪ್ರತಿ ಬೀದಿಯಲ್ಲೂ, ಪ್ರತಿ ಮುಖದಲ್ಲೂ ಒಂದು ಹರ್ಷದ ಹೊಳಪು. ನಗರವೇ ಹೊಸ ಉಸಿರೆಳೆದುಕೊಂಡಂತೆ ಕಾಣುತ್ತದೆ. ಇಲ್ಲಿ ದೇವಾಲಯದ ಗಂಟೆಯ ನಾದ ಬೆಳಕಿನ ಸರಿಗಳೊಂದಿಗೆ ಬೆರೆತು ಒಂದು ಅದ್ಭುತ ಚಿತ್ರ ರಚಿಸುತ್ತದೆ. ಮಕ್ಕಳು ನಗುವರು, ಹಿರಿಯರು ಆಶೀರ್ವದಿಸುವರು. ಹೃದಯದಲ್ಲಿ ಒಂದೇ ಭಾವ. ರಾತ್ರಿಯ ಹೊತ್ತಿನಲ್ಲಿ ದೀಪಗಳ ಕಣ್ಮಣಿ ಹೊಳಪು, ಗಾಳಿಯಲ್ಲಿ ಉಡುಗೆಯ ತೇಲಾಟ ಮತ್ತು ಆ ಕ್ಷಣದ ಆನಂದ ನಿಜಕ್ಕೂ ವರ್ಣಿಸಲಾಗದು. ಪ್ರತಿ ತಿರುವಿನಲ್ಲೂ ಕತೆ ಇದೆ, ಪ್ರತಿ ಹೆಜ್ಜೆಯಲ್ಲೂ ಸಂಪ್ರದಾಯದ ನಾದ. ಇದು ಕೇವಲ ಹಬ್ಬವಲ್ಲ, ಇದು ಒಬ್ಬೊಬ್ಬರ ಹೃದಯದ ಧ್ವನಿ. ತುಮಕೂರು ಭಕ್ತಿಯು ಉತ್ಸಾಹವಾಗುವ ಸ್ಥಳ, ಹಬ್ಬವೇ ಜೀವವಾಗುವ ಸ್ಥಳ. ಸಿಟಿನ ಒಂದು ಮೂಲೆಯಿಂದ ರೌಂಡ್ ಹಾಕೊಂಡು ಸೀದಾ ನಾವು ಹೋಗಿದ್ದು ಜೂನಿಯರ್ ಕಾಲೇಜ್ ಗ್ರೌಂಡ್ಗೆ. ಅಲ್ಲಿ ಹೋದ ತಕ್ಷಣ ಮಳೆರಾಯನ ಆರ್ಭಟ ಶುರುವಾಯಿತು. ನಾವು ಎದ್ವೋ ಬಿದ್ವೋ ಅಂತ ಯಾವುದೋ ಒಂದು ಇದ್ದಿದ್ದು ಅಲ್ಲಿ ಟೆಂಟ್ಗೆ ಸೇರ್ಕೊಂಡ್ವಿ. ಅಲ್ಲಿ ಹೋಗಿ ನೋಡ್ತೀವಿ ಜನ ಸಾಗರ ಅಂದರೆ ಯಾಕೆ ಕೇಳ್ತೀರಾ, ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೇಂಜಿಗೆ ಜನ ಇದ್ದರು. ಅಲ್ಲಿ ತುಂಬ ಆರ್ಟ್ ವರ್ಕ್ಗಳಿದ್ವು, ಅವನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆದರೆ ಮಳೆರಾಯನ ಆರ್ಭಟ ಮಾತ್ರ ನಿಲ್ಲೇ ಇಲ್ಲ. ನನ್ನ ಸ್ನೇಹಿತ ಧನುಷ್ಕಂತೂ ಇವನ ಜೊತೆ ಯಾಕಾದರೂ ಬರಲಿಲ್ಲ ಅಂದರೆ ನನ್ನ ತಲೆ ತಿಂತಾನೆ ಅಂತ ತಲೆಯಲ್ಲಿ ಯೋಚನೆ ಮಾಡ್ತಿದ್ದ. ಸ್ವಲ್ಪ ಹೊತ್ತು ಮಳೆ ನೋಡ್ಕೊಂಡು ವೆಯ್ಟ್ ಮಾಡಿಕೊಂಡು ಪಕ್ಕದ ಟೆಂಟಿಗೆ ಹೋದರೆ ಅಬ್ಬಾ ಇಲ್ಲಿಗಿನ್ನ 2ರಷ್ಟು ಜನ. ಸಾರಿ ಫ್ರೆಂಡ್ಸ್, ನಾವೇನಾದರೂ ಒಳಗೆ ಹೋಗಿದ್ರೆ ನಮ್ಮ ತಿಥಿ ಆಗ್ತಿತ್ತೆ ಹೊರತು ಫ್ಲವರ್ ಶೋ ಅಂತೂ ನೋಡೋಕ್ಕಾಗ್ತಿರ್ಲಿಲ್ಲ. ಇದರಿಂದ ಡಿಸಪಾಯಿಂಟ್ ಆದ ನಾವು ಹೋಗಿದ್ದು ಫುಡ್ ಸ್ಟ್ರೀಟ್ಗೆ. ಈಗ ನಾವು ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ನಮ್ಮ ಚಿಂಟು ಸಾಹೇಬ್ರಿಗೆ ಹೊಟ್ಟೆ ಹಸಿದ್ವಿ ಅಂತೆ. ಅವ್ರ ನೆಪದಲ್ಲಿ ನಾವು ಒಂದು ಸ್ವಲ್ಪ ತಿನ್ನೋಣ. ಫುಡ್ ಸ್ಟ್ರೀಟಲ್ಲಿ ನಾವು 2 ಮಸಾಲೆ ಪೂರಿ ಆರ್ಡ್ರ್ ಮಾಡಿದ್ವಿ. ಅಣ್ಣ ಆಗ್ತಾ ನಾನಂತೂ ನಿಂತು ಸಾಕಾಗೋಯ್ತು. ನಮ್ಮ ಚಿಂಟು ಅಂತೂ ಹಿಂದಿಂದನೇ ಮಕ್ಕೆ ಹೋಗಿದ್ದ. ಕೊನೆಗೂ ಹೇಗೋ ಮಸಾಲೆ ಪೂರಿ ಸಿಕ್ತು. ಆ ಮಸಾಲೆ ಪೂರಿ ತಿಂದ ನಂತರ ನಾವು ಸಿಟಿ ರೌಂಡ್ಸ್ ಹಾಕ್ಕೊಂಡು ವ್ಲಾಗ್ ಮಾಡೋಣ ಅಂತ ಓಡ್ತೀವಿ. ಮುಂದಿನ ವಿಡಿಯೋ ನಿಮಗೆ ಬೇಕಾದಲ್ಲಿ ಕೆಳಗೆ ಕಾಮೆಂಟ್ ಮಾಡಿ.